ಘಟನೆ ನಡೆದಿರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಇದೇ ರೀತಿಯ ಘಟನೆ ನಡೀತದೆ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡಿರುವಂಥದ್ದು. ಯಾಕೆ ಈ ಒಂದು ಘಟನೆ? ಈಗ ಭಾರತೀಯ ಜನತಾ ಪಕ್ಷದವರು ಇದ್ದಾಗ ಇವತ್ತು ಮಣಿಪುರದಲ್ಲಿ ಘಟನೆ ನಡೆದಿದೆ, ಅದನ್ನು ನಾವು ಹೇಳ್ಬೋದಾ? ಹಾಗಾದರೆ ಅವ್ರು ಬಂದು ಅಧಿಕಾರಕ್ಕೆ ಬಂದರೆ ಇಡೀ ದೇಶದಲ್ಲೇ ಮಣಿಪುರದಲ್ಲಿ ಯಾವ ರೀತಿ ಘಟನೆ ನಡೀತಾ ಇದೆ ಅದೇ ನಡೀತಾ ಇದೆ. ಕಳೆದ 2 ವರ್ಷಗಳಿಂದ ನಡೀತಾ ಇದೆ. ಈಗ ನೈತಿಕ ಹೊಣೆಯನ್ನು ಹೊತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಉತ್ತರವನ್ನು ಕೊಡಲಿ ಫಸ್ಟ್, ಆಮೇಲೆ ಮೈಸೂರಿಗೆ ಹೇಳೋಣ. ಯಾವುದು 10 ಪೊಲೀಸ್ ವೆಹಿಕಲ್ಗಳು ಬೆಂಕಿ ಹಾಕಿದ್ದಾರೆ, 14 ಪೊಲೀಸರಿಗೆ ಗಾಯ ಆಗಿದೆ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ಸರ್, ಯಾವುದೇ ಇಂಥದ್ದು ಆಗಬೇಕು ಅಂತ ಹೇಳಿದಾಗ ಅದು ತಪ್ಪು. ಯಾರೇ ಮಾಡಿರಲಿ, ಒಂದು ವೇಳೆ ಅಂಥ ಘಟನೆಗಳಿಗೆ ಯಾರಿಗೆ ನನಗೆ ನ್ಯಾಯ ಸಿಗದೇ ಇದ್ದರೆ ಇವತ್ತು ನಮ್ಮ ಕಾರ್ಯಾಂಗ ನ್ಯಾಯಾಂಗ ಇದೆಲ್ಲ ನಮ್ಮ ಹತ್ರ ಏನಿದೆ ಹೇಳಿ, ಹಂತಗಳಲ್ಲಿ ನಮಗೆ ನ್ಯಾಯಗಳನ್ನು ಸಿಗದಿದ್ದ ಸಂದರ್ಭದಲ್ಲಿ ಕೇಳುವಂಥ ಅಧಿಕಾರವನ್ನು ನಮಗೆ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿದ್ದಾರೆ. ನಾವು ಯಾರೇ ಆಗಿರಲಿ ಕಾನೂನನ್ನು ನೇರವಾಗಿ ಕೈಗೆ ತೆಗೆದುಕೊಳ್ಳಬಾರ್ದು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.